ಹೆಲೋ ಎವ್ರಿವನ್, ನಳಿನಾ ಹಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ರೆಸಿಪಿ ಮಾಡಿದ್ದೀನಿ. ಅದು ಕೊಕೊನಟ್ ರೈಸ್ ಅಂತ. ಅದನ್ನು ನೀವು ನೋಡ್ಕೊಂಡು ಈ ವಿಷಯನ ಕೇಳ್ತಾ ಬನ್ನಿ. ಇಂದು ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ. ತುಂಬ ಕ್ಯೂರಿಯಾಸಿಟಿ ಇದೆ. ಮೊದಲಿಗೆ ನಾನೊಂದು ಕತೆ ಮೂಲಕ ನಿಮಗೆ ಶುರು ಮಾಡ್ತೀನಿ. ನೀವು ಇಂದು ಈ ವಿಷಯ ಯಾವ ವಿಷಯ, ಇದು ಯಾವ ಟಾಪಿಕ್ ಅಂತ ನೀವು ಗೆಸ್ ಮಾಡಬೇಕು. ಮಾಡ್ತೀರಲ್ವಾ? ಶುರು ಮಾಡ್ತಾ ಇದ್ದೀನಿ. ಇಂದು ನಾನು ಹೇಳುವ ಈ ಒಂದು ನಿಜ ಜೀವನಕ್ಕೆ ಹತ್ತಿರವಾದ ಕತೆ ಅಂತ ಕೂಡ ಹೇಳ್ಬೋದು. ಒಂದು ಊರಲ್ಲಿ ಒಬ್ಬ ರೈತನಿದ್ದ. ಅವನಲ್ಲಿ ಒಂದು ಕುದುರೆ ಇತ್ತು. ಒಂದು ದಿನ ಆ ಕುದುರೆ ಕಾಡಿಗೆ ಓಡಿ ಹೋಯಿತು. ಊರಿನ ಜನ ಬಂದರು ಅವನ ಹತ್ರ. ಅಯ್ಯೋ, ಎಷ್ಟು ದೊಡ್ಡ ದುರಾದೃಷ್ಟ ಎಂದು ಹೇಳಿದರು. ರೈತ ನಗುತ್ತಾ ಹೇಳಿದ, ಯಾರಿಗೊತ್ತು ಅಂತ. ಕೆಲವು ದಿನಗಳ ನಂತರ ಅದೇ ಕುದುರೆ ಇನ್ನು 3 ಕಾಡು ಕುದುರೆಗಳ ಜೊತೆ ಹಿಂದಿರುಗಿತು. ಆಗ ಮತ್ತೆ ಊರಿನ ಜನ ಅವನ ಮನೆಗೆ ಬಂದರು. ಅದೃಷ್ಟ ಅಂದರೆ ಇದೆ ನೋಡಿ, ಹೀಗಿರಬೇಕು, ಎಷ್ಟು ಲಾಭ ಆಯಿತು ಅವನಿಗೆ ಅಂದರು. ಆಗ ಮತ್ತೆ ಅದೇ ಉತ್ತರ ಕೊಟ್ಟ, ಯಾರಿಗೊತ್ತು ಅಂತ. ಒಂದಿನ ರೈತನ ಮಗ ಆ ಕುದುರೆಯನ್ನು ಪಳಗಿಸ್ತಿದ್ದ, ಅಂದರೆ ಮೇಲೆ ಹತ್ತಿ ಅದನ್ನು ಪಳಗಿಸ್ತಿದ್ದ. ಆಗ ಅವನು ಏನು ಮಾಡ್ದ, ಕೆಳಗೆ ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟ. ಜನರು ಮತ್ತೆ ಬಂದರು. ಅಯ್ಯೋ, ಎಷ್ಟು ಕೆಟ್ಟದ್ದಾಯಿತು ನೋಡಿ ನಿಮಗೆ. ರೈತ ಮತ್ತೆ ನಗುತ್ತಾ ಹೇಳ್ದ, ಯಾರಿಗೊತ್ತು ಎಂದ. ಕೆಲವು ದಿನಗಳ ನಂತರ ಯುದ್ಧ ಶುರುವಾಯಿತು. ಊರಲ್ಲಿದ್ದ ಎಲ್ಲ ಯುವಕರನ್ನು ಸೇನೆಗೆ ಕರೆದುಕೊಂಡು ಹೋದರು. ಆದರೆ ರೈತನ ಮಗನ ಕಾಲು ಮುರಿದಿದ್ದಕ್ಕೆ ಕಾರಣ ಅವನನ್ನು ಕರೆದುಕೊಂಡು ಹೋಗಲಿಲ್ಲ. ಆಗ ಊರಿನ ಜನರಿಗೆ ಒಂದು ಅರ್ಥವಾಯಿತು, ಸತ್ಯ ನಾವು ಹೊರಗಿನಿಂದ ನೋಡಿದಂತೆ ಎಲ್ಲವೂ ಇರುವುದಿಲ್ಲ ಅಂತ ಅಂದ್ಕೊಂಡ್ರು. ಸ್ನೇಹಿತರೆ, ಜೀವನದಲ್ಲಿ ಈ ಕತೆ ನಿಮಗೆ ಏನು ಅರ್ಥ ಆಯಿತು, ಯಾವ ಟಾಪಿಕ್ ಅಂತ ನಿಮಗೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಸ್ನೇಹಿತರೆ, ಜೀವನದಲ್ಲಿ ಕೂಡ ಇದೇ ಆಗುತ್ತದೆ. ಒಂದೊಂದು ಸಾರಿ ನಮ್ಮ ಮುಂದೆ ನಗುವ ಪ್ರತಿಯೊಬ್ಬರೂ ನಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ನಾವು ನಂಬುತ್ತೇವೆ. ನಮಗೆ ಒಳ್ಳೆಯ ಮಾತು ಹೇಳಿದರೆ ಅವರು ನಮ್ಮ ಹಿತೈಷಿಗಳು ಎಂದು ಭಾವಿಸುತ್ತೇವೆ. ಆದರೆ ಪ್ರತಿಯೊಂದು ನಗುವಿನ ಹಿಂದೆ ಒಳ್ಳೆ ಮನಸ್ಸು ಇರಬೇಕೆಂದೇನಿಲ್ಲ ಅಲ್ವಾ? ನಿಜವಾಗಿಯೂ ನಿಮ್ಮ ಒಳಿತನ್ನು ಬಯಸುವವರು ಯಾರು? ನಿಮ್ಮನ್ನು ಬಳಸಿಕೊಳ್ಳುವವರು ಯಾರು? ಅವರನ್ನು ಗುರುತಿಸುವುದು ಹೇಗೆ? ಇಂದು ನಾನು ಹೇಳುವ ವಿಷಯ ಕೆಲವರಿಗೆ ಕಠಿಣವಾಗಿ ಅಂತ ಅನಿಸಿರ್ಬೋದು ಫ್ರೆಂಡ್ಸ್. ಆದರೆ ಜೀವನದಲ್ಲಿ ಬೇಗ ತಿಳಿದರೆ ಒಳ್ಳೆಯದು ಎನ್ನುವ ಒಂದು ಸತ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾವು ಚಿಕ್ಕವರಿದ್ದಾಗ ಒಂದು ಮಾತು ಕೇಳಿದ್ದೇವೆ ಗೊತ್ತಾ? ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ನಂಬು ಅಂತ ಹೇಳ್ತಿದ್ರಲ್ವಾ? ಇದು ಒಂದು ಒಳ್ಳೆಯ ಗುಣ, ಹೌದು. ಆದರೆ ಜೀವನ ನಮಗೆ ಇನ್ನೊಂದು ಪಾಠ ಕಲಿಸುತ್ತದೆ ಫ್ರೆಂಡ್ಸ್. ಎಲ್ಲರನ್ನು ಗೌರವಿಸಬಹುದು, ಆದರೆ ಎಲ್ಲರನ್ನು ಕುರುಡಾಗಿ ನಂಬಬಾರ್ದು, ಹೌದಲ್ವಾ? ನಾವು ಎಲ್ಲರನ್ನು ಕುರುಡಾಗಿ ನಂಬಿಕೊಳ್ತಾ ಹೋಗಬಾರ್ದು ಫ್ರೆಂಡ್ಸ್. ಯಾಕೆಂದರೆ ನಿಮ್ಮ ಯಶಸ್ವಿಗೆ ಎಲ್ಲರೂ ಚಪ್ಪಾಳೆ ತಟ್ಟುವುದಿಲ್ಲ, ನಿಮ್ಮ ಸಂತೋಷಕ್ಕೆ ಎಲ್ಲರೂ ಖುಷಿ ಪಡುವುದಿಲ್ಲ. ಕೆಲವರು ನಿಮ್ಮ ಮುಂದೆ ಬಂದು ನಗ್ತಾರೆ, ಆದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಫ್ರೆಂಡ್ಸ್. ಇದು ಭಯ ಹುಟ್ಟಿಸಲು ಹೇಳುತ್ತಿರುವ ಮಾತಲ್ಲ ನಾನು, ಇದು ಜೀವನದ ವಾಸ್ತವ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾರನ್ನು ಅನುಮಾನಿಸಬೇಕು ಎಂದು ಅಲ್ಲ, ಯಾರನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಅಲ್ವಾ? ಎಲ್ಲರೂ ಒಂದೇ ರೀತಿ ಇರ್ತಾರಾ ಫ್ರೆಂಡ್ಸ್? ಇರೋದಿಲ್ಲ. ವಿಭಿನ್ನವಾಗಿ ಜನರು ಇರ್ತಾರೆ. ಜಗತ್ತಿನಲ್ಲಿ ಒಳ್ಳೆಯ ಜನರು ಇದ್ದಾರೆ, ನಿಸ್ವಾರ್ಥಿಯಾಗಿ ಸಹಾಯ ಮಾಡುವವರು ಇದ್ದಾರೆ, ಆದರೆ ತಮ್ಮ ಲಾಭಕ್ಕಾಗಿ ಹತ್ತಿರ ಬರುವವರು ಕೂಡ ಇದ್ದಾರೆ. ನಿಮ್ಮ ಬಳಿ ಏನಾದರೂ ಬೇಕಾದಾಗ ಮಾತ್ರ ಮಾತನಾಡುವವರು ಇದ್ದಾರೆ. ನೀವು ಬೆಳೆಯುತ್ತಿರುವುದನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುವವರು ಕೂಡ ಇದ್ದಾರೆ. ಆದ್ದರಿಂದ ಮುಖ ನೋಡಿ ಮನಸ್ಸು ಅಳೆಯಲು ಸಾಧ್ಯವಿಲ್ಲ. ಕೆಲವರು ತುಂಬ ಸಿಹಿಯಾಗಿ ಮಾತಾಡ್ತಾರೆ. ಯಾವ ರೀತಿಯಾಗಿ ಅಂದರೆ ಅವರ ಉದ್ದೇಶ ಸಿಹಿ ಆಗಿರದೇ ಇರಬಹುದು. ಏಕೆ ಜನರು ಹೀಗೆ ಮಾತಾಡ್ತಾರೆ? ಪ್ರತಿಯೊಬ್ಬರೂ ನಿಮ್ಮ ಶತ್ರುವೇನಲ್ಲ, ಪ್ರತಿಯೊಬ್ಬರೂ ನಿಮ್ಮ ಹಿತೈಷಿಗಳು ಅಲ್ಲ. ಕೆಲವರು ಅಸೂಯೆಯಿಂದ, ಸ್ಪರ್ಧೆಯ ಮನೋಭಾವದಿಂದ, ಸ್ವಾರ್ಥದಿಂದ ಅಥವಾ ತಮ್ಮ ಅಭಿಪ್ರಾಯವನ್ನೇ ಸರಿಯೆಂದು ಭಾವಿಸಿ ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಕೆಲವರು ಸಲಹೆ ಕೊಡ್ತಾರೆ, ಆದರೆ ಆ ಸಲಹೆ ಪರಿಣಾಮವು ಅವರು ಅನುಭವಿಸೋದಿಲ್ಲ.
ಅದನ್ನು ಅನುಭವಿಸುವರು ನೀವೇ. ಆದ್ದರಿಂದ ಸಿಹಿಯಾದ ಮಾತುಗಳಿಂದ ಸತ್ಯವಾದ ಉದ್ದೇಶವನ್ನು ಗಮನಿಸಿ. ನಿಜವಾದ ಹಿತೈಷಿಗಳು ಗುರುತಿಸುವುದು ಹೇಗೆ? ನಾವು ನಿಜವಾದ ಹಿತೈಷಿಯನ್ನು ಗುರುತಿಸುವುದು ಹೇಗೆ? ನಿಜವಾಗಿಯೂ ನೀವು ಒಳಿತನ್ನು ಬಯಸುವ ವ್ಯಕ್ತಿ ನಿಮ್ಮ ಯಶಸ್ವಿಗೆ ಸಂತೋಷ ಪಡುತ್ತಾರೆ. ನಿಮ್ಮ ತಪ್ಪನ್ನು ಗೌರವದಿಂದ ಹೇಳ್ತಾರೆ. ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ನಿಲ್ತಾರೆ. ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ. ಅವರು ನಿಮ್ಮ ಭಾವನೆಗಳಿಗೂ ನಿಮ್ಮ ಸಮಯಕ್ಕೂ ಗೌರವ ಕೊಡ್ತಾರೆ. ಅವರು ನಿಮ್ಮನ್ನು ಬಳಸಿಕೊಳ್ಳಲು ಅಲ್ಲ, ಬೆಳೆಸಲು ಪ್ರಯತ್ನಿಸುತ್ತಾರೆ. ಯಾರನ್ನೂ ದ್ವೇಷಿಸಬೇಡಿ. ನಾವು ಯಾರನ್ನೇ ಹೇಟ್ ಮಾಡಬಾರ್ದು, ಯಾರನ್ನು ನಾವು ದ್ವೇಷಿಸಬಾರ್ದು ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಆಮೇಲೆ ಯಾರನ್ನು ನಂಬಾರ್ದು ಎಂದು ತೀರ್ಮಾನಿಸಬೇಡಿ. ನಂಬಿ, ಆದರೆ ಪರಿಶೀಲಿಸಿ. ಪ್ರೀತಿಸಿ, ಆದರೆ ನಿಮ್ಮ ಮಿತಿಗಳನ್ನು ಕಾಪಾಡಿಕೊಳ್ಳಿ. ಸಹಾಯ ಮಾಡಿ, ಆದರೆ ನಿಮ್ಮನ್ನು ನೀವು ಕಳೆದುಕೊಳ್ಬೇಡಿ. ಜೀವನದಲ್ಲಿ ನಂಬಿಕೆ ಮುಖ್ಯ, ಆದರೆ ಅದಕ್ಕಿಂತ ವಿವೇಕ ಅದಕ್ಕಿಂತ ಮುಖ್ಯವಾದದ್ದು ಅಲ್ವಾ? ಸ್ನೇಹಿತರೆ, ಒಂದು ಮಾತು ಯಾವಾಗಲೂ ನೆನಪಿಡಿ. ನಿಮ್ಮ ಜೀವನದ ಬಗ್ಗೆ ಎಲ್ಲರಿಗೂ ಅಭಿಪ್ರಾಯ ಇರ್ಬೋದು, ಆದರೆ ನಿಮ್ಮ ಜೀವನ ಜವಾಬ್ದಾರಿ ನಿಮ್ಮದೇ ಅಲ್ವಾ? ಎಲ್ಲರನ್ನು ಗೌರವಿಸಿ, ಒಳ್ಳೆಯವರನ್ನು ಹತ್ತಿರದಲ್ಲೇ ಇಟ್ಕೊಳ್ಳಿ. ಆದರೆ ನಿಮ್ಮ ಶಾಂತಿ, ನಿಮ್ಮ ಕನಸು, ನಿಮ್ಮ ಆತ್ಮವಿಶ್ವಾಸವನ್ನು ಯಾರ ಕೈಗೆ ಕೊಡಬೇಡಿ ಫ್ರೆಂಡ್ಸ್. ಗೌರವ ಎಲ್ಲರಿಗೂ ಕೊಡಿ, ಆದರೆ ನಿಮ್ಮ ನಂಬಿಕೆಯನ್ನು ಗಳಿಸಿಕೊಳ್ಳುವ ಅವಕಾಶವನ್ನು ಮಾತ್ರ ಯಾರಿಗೂ ಕೊಡಬೇಡಿ ಫ್ರೆಂಡ್ಸ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿ. ಎಲ್ಲರೂ ನಮ್ಮ ಒಳಿತನ್ನೇ ಬಯಸುವುದಿಲ್ಲ. ಯಾರನ್ನೂ ನಂಬಾರ್ದು. ಏನೇ ನಂಬಬೇಕಾದರೂ ಪರಿಶೀಲಿಸಿ, ಅವ್ರನ್ನ ಸಂಪೂರ್ಣವಾಗಿ ಗಮನಿಸಿ ನಾವು ಅವರನ್ನು ನಂಬಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಯಿತು ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.